ಕಾಂಗ್ರೆಸ್ ಪಾರ್ಟಿದ್ದು ವಿಶೇಷವಾಗಿ ರಾಜೀವ್ ಗಾಂಧಿಯವರೇನು ದೇಹಾಂತವಾಯಿತು, ಅದಾದ ನಂತರ ಕಾಂಗ್ರೆಸ್ ಪಾರ್ಟಿಗೆ ಗಾಂಧಿ ಪರಿವಾರದ ಪ್ರಧಾನಮಂತ್ರಿ ಇಲ್ಲ. ಹಿಂಗಾಗಿ ಯಾವ ಹೆಸರಿನಲ್ಲಿ ಪ್ರಧಾನಮಂತ್ರಿ ಬಂದರೂ ಸಹಿತ ಅವ್ರದೇ ಸರ್ಕಾರ ಇದ್ದಾಗೂ ಸಹಿತ, UPA ಸರ್ಕಾರ ಇದ್ದಾಗ, ನರಸಿಂಹರಾವ್ ಸರ್ಕಾರ ಇದ್ದಾಗ ಪ್ರಧಾನಮಂತ್ರಿ ಅಂತ ಹೆಸರು ಬಂದರೆ ಅವರು ಉರಿತಾ ಇದ್ರು. ಹಾಗಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಅದರೊಳಗೂ ಈಗ ಮೋದಿ ಅವರು ಬಂದ ಮೇಲಂತೂ ಅವರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಅವ್ರೇನು ತಿಳ್ಕೊಂಡಾರಂದ್ರೆ ಈ ಪ್ರಧಾನಮಂತ್ರಿ ಕುರ್ಚಿ ಅಂದ್ರೆ ಇದು ಗಾಂಧಿ ಪರಿವಾರದವರಿಗೆ ಮಾಡಿಟ್ಟಂತಹ ರಿಸರ್ವೇಷನ್ ಇದೆ ಅಂತ ತಿಳ್ಕೊಂಡಾರ. ಅವ್ರ ಪರಿವಾರದಾಗ ಯಾರೇ ಆಗಬೇಕು, ಅದಕ್ಕೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಅವರು ಬಂದ್ ಮಾಡ್ಯಾರ. ಉತ್ತರ ಏನು ಹೇಳ್ತಾರ, ದಾಷ್ಟ್ಯತನದಿಂದ ನಾವು ಫ್ರೀ ಕೊಡ್ತೀವಿ. ನಾನು ನಿಮಗೆ ಕೇಳ್ತೇನೆ, ಮಾಧ್ಯಮದವ್ರು ಹೇಳ್ರಿ, ನಾನು ನಿಮ್ಮ ಸಿವಿಲ್ ಹಾಸ್ಪಿಟಲ್ದಾಗ ಹೋಗ್ತಾರಲ್ಲ, ಎಲ್ಲ ಫ್ರೀ ಕೊಡ್ತಾರೆ. ನಮ್ಮ ಕಚೇರಿ ಹುಬ್ಬಳ್ಳಿಯಲ್ಲಿ, ನಾವು MP ಕಚೇರಿ ಇದೆ ನಮ್ದು. ಕಳೆದ 20 ವರ್ಷದಿಂದ 21 ವರ್ಷದಿಂದ ಅದೇ ಜಾಗದಲ್ಲಿ ನಾನು ಕಚೇರಿ ನಡೆಸ್ತಾ ಇದ್ದೇನೆ. ಮತ್ತು ನಂದು ಮೋಸ್ಟ್ ಆಕ್ಟಿವ್ ಕಚೇರಿ ನಂದು. ಬೆಳಿಗ್ಗೆ 9 ಗಂಟೆಗೆ ಶುರು ಆದರೆ ರಾತ್ರಿ 9 ಗಂಟೆ ತನಕ ಎಲ್ಲ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ನಾವು ಬಂದ ದೂರುಗಳೇನು, ಯಾರು ಬಂದಿದ್ರು ಎಲ್ಲ ಮಾಡ್ತೀವಿ. ನಮ್ಗೇನು ದೂರು ಬರ್ತಾವೆ, KMCಗೆ ಹೋಗಿದ್ದು ರೀ, ಔಷಧ ಬರೆದು ಕೊಟ್ಟಾರಂತ. ಸಂಬಂಧಿಸಿದ ಡಾಕ್ಟ್ರಿಗೆ ಕೇಳಿದ್ರೆ ಹೇಳ್ತಾರೆ, ಹೌದ್ರಿ ಬರೆದು ಕೊಡೋದು ಬಿಟ್ಟು ಏನು ಮಾಡೋದು, ಸರ್ಕಾರ ಸಪ್ಲೈ ಮಾಡ್ತಾರೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಿಮ್ಸ್ದಲ್ಲಿ, ಕರ್ನಾಟಕ KMCಯಲ್ಲಿ, ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಕಾಲೇಜ್ದಲ್ಲಿ, ಇನ್ಸ್ಟಿಟ್ಯೂಟ್ದಲ್ಲಿ ಇರುವಂಥ ಪರಿಸ್ಥಿತಿ ಇದೆ. ಗದಗ ಕಾಲೇಜಲ್ಲಿ ಕೊಡ್ತಾರೆ ಎಲ್ಲ. ಏನು ನೀವು ನಿಮ್ಮ ಡಯಾಬಿಟಿಸ್ಗಳಿಗೆ, BP ಮತ್ತೊಂದು ಏನು ರೆಗ್ಯುಲರ್ ತೊಗೊಳೋದು ಕೊಡ್ತಾರೆ. ಈ ರೀತಿಯಾದಂಥ ಚಿಲ್ಲರೆ ನೀವು ಬರೆದು ಕೊಟ್ರೆ, ನೀವು ಫ್ರೀ ಕೊಟ್ಟರೆ ಜನ ಯಾಕಲ್ಲಿ ಹೋಗ್ತಾರೆ? ನಾ ಸಿಂಪಲ್ ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಬರೆದು ಕೊಟ್ರಿ ಅಂತ ತಿಳ್ಕೊರಿ, ನೀವು ಫ್ರೀ ಕೊಟ್ರಿ ಅಂತ ತಿಳ್ಕೊರಿ. ಅವ್ರು ತೊಗೊಂಡೋಗಿ ಹುಚ್ಚಿಡ್ದದು ಮಂದಿಗೆ. ಫ್ರೀ ಕೊಟ್ರೆ ನೀವು ಫ್ರೀನೂ ಕೊಡಲ್ಲ, ಜನಕ್ಕೆ ಕಮ್ಮಿ ದರದಲ್ಲಿ ಸಿಗ್ತಾ ಇದ್ದಂಥ. ಉದಾಹರಣೆಗೆ ₹1 ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಸಿಗ್ತಿದ್ರೆ ಅಲ್ಲಿ 25-30 ಪೈಸೆ ಸಿಗ್ತದೆ. ಅದಕ್ಕೂ ಕಲ್ಲು ಹಾಕ್ತೀರಿ. ಯಾಕೆ? ಅದರಲ್ಲಿ ಪ್ರಧಾನಮಂತ್ರಿ ಹೆಸರು ಅಂತ. ಅಂದ್ರೆ ಇಷ್ಟ ಅಲರ್ಜಿ ಅವ್ರಿಗೆ ಗೊತ್ತಾಗ್ಬಿಟ್ಟದು, ಪ್ರಧಾನಮಂತ್ರಿ ನೆಹರು ಗಾಂಧಿ ಫ್ಯಾಮಿಲಿಯವ್ರು ಆಗೋದಿಲ್ಲ ಅಂತ ಪ್ರಧಾನಮಂತ್ರಿ ಪದವನ್ನು ದ್ವೇಷ ಮಾಡ್ಲಿಕ್ಕತ್ತಾರ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿದ್ದಾರಂತ ದೇಶದ ಅಭ್ಯುದಯವನ್ನು ವಿರೋಧ ಮಾಡ್ತಾ ದೇಶವನ್ನೇ ದ್ವೇಷಿಸಿ, ನಾವು ಹಿಂದೂಸ್ತಾನದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಿ ರಾಹುಲ್ ಗಾಂಧಿ. ಹಿಂದೂಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದಂಥ ಪುಣ್ಯಾತ್ಮ ಇವರು. ಯಾಕಂದ್ರೆ ಅವ್ರಿಗೆ ಈ ರೀತಿಯಾದಂಥ ಒಂದು ಭ್ರಮೆಯಲ್ಲಿದ್ದಾರೆ. ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡಬೇಕು. ಈ ಬಡವರ ಹಿತದೃಷ್ಟಿ ನೀವು ಭಾಳ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ನೀವು ಕೊಡೋದಲ್ಲಪ್ಪ, ಅವಾಗ ಅಲ್ಲಿ ಹೋಗ್ತಾರೆ. ನೀವು ಕೊಟ್ರಿ ಅಲ್ಲೇ ಹೋಗ್ತಾರೆ. ಹಾಗಾಗಿ ಈ ಒಂದು ನಿರ್ಧಾರವನ್ನು ನಾನು ತೀವ್ರವಾಗಿ ವಿರೋಧಿಸ್ತೇನೆ.